ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಈ ಬ್ಲೌಸ್ನ ಕಟಿಂಗ್ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇರ್ತೀರಾ, ಯಾವ ಬ್ಲೌಸ್ ಕಟ್ ಮಾಡಿರ್ತೀರೋ ಅದ್ರ ಸ್ಟಿಚಿಂಗು ಸಹ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಈ ಬ್ಲೌಸ್ ಕಟಿಂಗು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ಸ್ಟಿಚ್ ಮಾಡೋದು ಸಹ ತೋರಿಸ್ತೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆಯೇ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ, ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸಲ್ಲಿ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ತಗೊಳ್ಳೋಣ. ಲೈನಿಂಗಿಗೆ ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಸ್ಲೀವ್ಸನ್ನು ತಗೊಂಡು ಇದಕ್ಕೆ ನಾವು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಒಂದು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ನೀವಿಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸ್ಲೀವ್ಸನ್ನು ತಗೊಂಡು ಇದರ ಆಪೋಸಿಟಲ್ಲಿ ಇಟ್ಕೊಳ್ಬೇಕು. ಇದರ ಆಪೋಸಿಟಲ್ಲಿ ಏನಾದರೂ ಇಟ್ಕೊಂಡಿಲ್ಲ ಅಂದರೆ ಎರಡೂ ಸ್ಲೀವ್ಸು ಒಂದೇ ಕಡೆ ಬರುತ್ತೆ. ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋವಾಗೆ ನೀವು ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀರಾ ಅಂದರೆ ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಒಂದು ಕಡೆ ನಾವು ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಇನ್ನೊಂದು ಕಡೆಗೂ ಸಹ ಸೇಮ್ ಇದೇ ಥರ ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕು. ಪೀಸ್ ಜಾಯಿಂಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ಕ್ಲಾತ್ ಬೇಕಾಗಿರುತ್ತೋ ನೋಡಿಕೊಂಡು ಉಳಿದಿರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈ ಥರ ಪೀಸನ್ನು ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಸೇಮ್ ಈ ಸ್ಲೀವ್ಸ್ಗೂ ಸಹ ಇದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಸ್ಲೀವ್ಸ್ಗೂ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಈಗ ನಾವು ಸಿಂಗಲ್ ಫುಟನ್ನು ಚೇಂಜ್ ಮಾಡ್ಕೊಳ್ಬೇಕು. ವರ್ಕ್ ಮಾಡಿಸಿರೋದ್ರಲ್ಲಿ ಈ ಥರ ಸ್ಟೋನ್ ವರ್ಕು, ಬೀಡ್ ವರ್ಕ್ ಏನಾದರೂ ಬಂದಿದೆ ಅಂದರೆ ಇಲ್ಲಿ ನಾವು ಸಿಂಗಲ್ ಫುಟನ್ನು ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಸಿಂಗಲ್ ಫುಟನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾವು ಒಂದು ಸ್ಲೀವ್ಸನ್ನು ತಗೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ತಗೊಂಡು ಇದನ್ನು ಈ ರೀತಿ ಮಿಡಲ್ಗೆ ಫೋಲ್ಡ್ ಮಾಡಿಕೊಂಡು ನಾಚ್ ಹಾಕ್ಕೊಳ್ಬೇಕು. ಈ ಥರ ನಾಚ್ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಇರೋ ಥರ ಇಟ್ಕೊಳ್ಬೇಕು. ಈಗ ಲೈನಿಂಗನ್ನು ತಗೊಂಡು ಇಲ್ಲಿ ನಾವು ಲೈನಿಂಗಿಗೆ ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀವಲ್ವ, ಈ ಕುಳೆ ಮೇಲೆ ಬರೋ ಥರ ಇಟ್ಕೊಂಡು ಸೀದಾ ಸೈಡು ಇದ್ರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು. ಇದರಲ್ಲೂ ಸಹ ಮಿಡಲ್ ನೋಡ್ಕೊಳ್ಬೇಕು. ನೋಡಿಕೊಂಡು ಇಲ್ಲೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇವೆರಡೂ ನ್ಯಾಚಸನ್ನು ಕೂರಿಸ್ಕೊಳ್ಬೇಕು. ಹಾಗೆಯೇ ಈ ವರ್ಕಿಗಿಂತ 1/2 ಇಂಚು ಈ ಕಡೆಗೆ ನಾವು ಈ ಲೈನಿಂಗನ್ನು ಇಟ್ಕೊಳ್ಬೇಕು. ನೋಡಿ, ಈ ಥರ 1/2 ಇಂಚಷ್ಟು ಈ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ನ್ಯಾಚ್ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ಥರ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ನೋಡ್ಕೊಳ್ಬೇಕು. ಈಗ ನಾವು ಇಲ್ಲಿಂದ ಈ ವರ್ಕ್ ಬಂದಿರೋದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇನ್ನೊಂದು ಸ್ಲೀವ್ ತಗೊಂಡು ಇದರಲ್ಲೂ ಸಹ ಮಿಡಲ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನಾಚ್ ಹಾಕ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಸ್ಲೀವ್ಸ್ನ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು. ಇದರಲ್ಲೂ ನಾಚ್ ಹಾಕ್ಕೊಳ್ಳಿ. ಇದನ್ನು ಇಟ್ಕೊಳ್ಳೋವಾಗ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಸ್ಲೀವ್ಗೆ ಈ ಸ್ಲೀವು ಆಪೋಸಿಟಲ್ಲಿ ಇದೆಯಾ ಇಲ್ವಾ ಅಂತ ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ಇಟ್ಕೊಳ್ಬೇಕು. ಇದು ನಮಗೆ ಆಪೋಸಿಟಲ್ಲೇ ಬರಬೇಕು, ಇಲ್ಲಾಂದರೆ ಎರಡೂ ಸ್ಲೀವ್ಸು ಒಂದೇ ಕಡೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇದರಲ್ಲೂ ಅಷ್ಟೇ ಸೇಮ್ ನಾವು ಈ ವರ್ಕಿಗಿಂತ ಒಂದು 1/2 ಇಂಚಷ್ಟು ಕ್ಲಾತನ್ನು ಈ ಕಡೆಗೆ ಇಟ್ಕೊಂಡು ನ್ಯಾಚನ್ನು ಕರೆಕ್ಟಾಗಿ ಕೂರಿಸ್ಕೊಂಡು ಈ ವರ್ಕ್ ಮಾಡಿರೋದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಎರಡೂ ಸ್ಲೀವ್ಸ್ಗೂ ಸ್ಟಿಚ್ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಇದನ್ನು ಕಟ್ ಮಾಡ್ಕೊಳ್ಳಿ. ಈಗ ಲೈನಿಂಗನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜ್ಗೆ ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗನ್ನು ಇನ್ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ಬೇಕಿದ್ರೆ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲೇನಾದರೂ ನಾವು ಸ್ಟಿಚ್ ಹಾಕ್ಕೊಂಡಿಲ್ಲ ಅಂದರೆ ಲೈನಿಂಗ್ ನಮಗೆ ಈಚೆ ಕಾಣಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ
ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಇನ್ಸೈಡ್ಗೆ ತಿರುಗಿಸ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಮಧ್ಯದಲ್ಲಿ ನಾಚ್ ಹಾಕ್ಕೊಳ್ಳಿ. ಫ್ರಂಟ್ ಶೇಪ್ ಯಾವ ಕಡೆ ಇರುತ್ತೋ ಆ ಕಡೆ ಒಂದು ನಾಚ್ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲೇನಾದರೂ ಮೇನ್ ಫ್ಯಾಬ್ರಿಕ್ಕಿಗೆ ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋಂಗಿದ್ರೆ ನೀವು ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಚೂರು ನಾನು ಜಾಯಿಂಟ್ ಮಾಡ್ಕೊಳ್ಬೇಕು. ಒಂದು 1/2 ಇಂಚಷ್ಟು ಪ್ರಾಬ್ಲಮ್ ಏನೂ ಇಲ್ಲ. ಇಲ್ಲಿ ನಾವು ಜಾಯಿಂಟ್ ಮಾಡ್ಕೊಳ್ದೇ ಇದ್ರೂ ಸಹ ನಡೆಯುತ್ತೆ. ಈ ಥರ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಸೇಮ್ ಇದೇ ಥರ ನೀವು ಇನ್ನೊಂದು ಸ್ಲೀವ್ಸ್ನು ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ 2 ಸ್ಲೀವ್ಸನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. 2 ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡು 2 ಸ್ಲೀವ್ ಲೆಂತು ಕರೆಕ್ಟಾಗಿದೆಯಾ ಅಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿರಬೇಕು. ಕರೆಕ್ಟಾಗಿಲ್ಲ ಅಂದರೆ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನನಗೆ ಕರೆಕ್ಟಾಗೇ ಇದೆ. ಈಗ ಸ್ಲೀವ್ಸ್ನ ಪಕ್ಕಕ್ಕಿಟ್ಟು ಬಾಡಿ ಪಾರ್ಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ತಗೊಳ್ಳಿ. ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಈ ಮೇನ್ ಫ್ಯಾಬ್ರಿಕಲ್ಲಿ ಮಿಡಿಲ್ಗೆ ಈ ರೀತಿ ನಾಚ್ ಹಾಕ್ಕೊಳ್ಳಿ. ಹಾಗೆಯೇ ಈ ಕಡೆನೂ ಸಹ ನಾಚ್ ಹಾಕ್ಕೊಳ್ಳಿ. ಲೈನಿಂಗಲ್ಲೂ ಸಹ ಈ ಥರ ನಾಚ್ ಹಾಕ್ಕೊಳ್ಬೇಕು. ಈಗ ಮೇನ್ ಫ್ಯಾಬ್ರಿಕನ್ನು ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು. ಇದ್ರ ಮೇಲೆ ಲೈನಿಂಗನ್ನು ಈ ಥರ ಹಾಕ್ಕೊಳ್ಬೇಕು. ಈ ಮಿಡಿಲ್ ನ್ಯಾಚಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು. ಹಾಗೆಯೇ ಶೋಲ್ಡರ್ ಹತ್ರ ವರ್ಕಿಂದ ಒಂದು 1/2 ಇಂಚು ಮೇಲಕ್ಕೆ ಲೈನಿಂಗನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸ್ ಹಾಕ್ಕೊಳ್ಳಿ. ಇಲ್ಲೂ ಸಹ ನ್ಯಾಚನ್ನು ಕರೆಕ್ಟಾಗಿ ಇಟ್ಕೊಂಡು ಒಂದು ಗುಂಡ್ ಪಿನ್ ಹಾಕ್ಕೊಳ್ಳಿ. ಈಗ ಮೊದಲಿಗೆ ಈ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಮೇನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಹೋಗದೆ ಸ್ಟಿಪ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಮಧ್ಯದಲ್ಲಿ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ನಾವು ಮೇನ್ ಫ್ಯಾಬ್ರಿಕ್ ಕಡೆಗೆ ತಿರುಗಿಸ್ಕೊಳ್ಳೋಣ. ಇಲ್ಲಿ ನಮಗೆ ಸ್ಟಿಚ್ ಹಾಕ್ಕೊಳ್ಳೋದು ಈಸಿ ಇರುತ್ತೆ. ವರ್ಕ್ ಎಲ್ಲಿದೆ ಅಂತ ಕಾಣಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಮೇನ್ ಫ್ಯಾಬ್ರಿಕ್ ಕಡೆಗೆ ತಿರುಗಿಸ್ಕೊಂಡು ಇಲ್ಲೂ ಸಹ ನಾವು ಸಿಂಗಲ್ ಫುಟೇ ಯೂಸ್ ಮಾಡಬೇಕು. ಸ್ಟೋನ್ ವರ್ಕು ಬೀಡ್ ವರ್ಕ್ ಬಂದಿರೋದ್ರಿಂದ ನೋಡಿ ಈ ಥರ ನಾವು ಕರೆಕ್ಟಾಗಿ ಇಟ್ಕೊಂಡು ಈ ವರ್ಕ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಲೈನಿಂಗ್ ಕಡೆಗೆ ತಿರುಗಿಸ್ಕೊಂಡು ಸ್ಟಿಚ್ ಪಕ್ಕದಲ್ಲೇ 1/4 ಇಂಚು ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಳಿ. ಕಟ್ಸ್ ಹಾಕ್ಕೊಂಡು ಇಲ್ಲೇನು ನಾವು ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಂಡಿದ್ದೀವೋ ಇದನ್ನು ತೆಗೆದು ಬಿಡೋಣ. ದೊಡ್ಡ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂದರೆ ಈಸಿಯಾಗಿ ನಾವು ಇದನ್ನು ತೆಗೆದು ಬಿಡ್ಬೋದು. ಸ್ವಲ್ಪ ನೀವು ದೊಡ್ಡ ಸ್ಟಿಚ್ಚೇ ಹಾಕ್ಕೊಳ್ಳಿ. ಈಗ ನಾವು ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಿಗೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಕಾಣಿಸ್ದಂಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ವರ್ಕ್ ಇರೋದ್ರಿಂದ ಸ್ವಲ್ಪ ಇದು ನಮಗೆ ಮೂವ್ ಆಗೋದು ಕಷ್ಟ ಆಗುತ್ತೆ. ಹಿಂದೆ ಒಂದು ಚೂರು ಈ ರೀತಿ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ಮೇಲೆ ಒಂದು ಟಾಪ್ ಸ್ಟಿಚನ್ನು ಹಾಕ್ಕೊಳ್ಬೇಕು.
ಈ ಥರ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಇನ್ಸೈಡ್ಗೆ ತಿರುಗಿಸ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಡಾಟ್ಸ್ ನಾವೆಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಸಿಂಗಲ್ ಫುಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಫುಟ್ ಹಾಕೊಂಡೇ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈ ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಕಡೆನೂ ಸಹ ಇದೇ ತರ ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಕಡೆ ಡಾಟ್ಸ್ ಅನ್ನ ಸ್ಟಿಚ್ ಮಾಡಿಕೊಂಡು ಈಗ ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು. ಸೊಂಟದ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿ, ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೊಂಡು ಆಯ್ತು. ಈಗ ನಾವು ಫ್ರಂಟ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಬ್ಯಾಕ್ ಪಾರ್ಟ್ ಅನ್ನ ಪಕ್ಕಕ್ಕಿಟ್ಟು ಫ್ರಂಟ್ ಪಾರ್ಟ್ ಅನ್ನ ತಗೊಂಡು ಫ್ರಂಟ್ ಪಾರ್ಟ್ ಅಲ್ಲಿ ನಮಗೆ 2 ಪೀಸ್ ಬರುತ್ತೆ ಅಲ್ವಾ, ಉಲ್ಟಾ ಸೀದಾ ಚೆಕ್ ಮಾಡ್ಕೊಳ್ಬೇಕು. ಒಂದು ಪೀಸ್ಗೆ ಆಲ್ರೆಡಿ ನಮಗೆ ವರ್ಕ್ ಇರುತ್ತೆ, ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಪೀಸಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ರಾಂಗ್ ಸೈಡು ಅಂತ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಮೊದಲಿಗೆ ಈ ವರ್ಕ್ ಬಂದಿರೋದನ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ತಗೊಂಡು ಮೊದಲಿಗೆ ನಾವಿಲ್ಲಿ ಈ ಲೈನಿಂಗನ್ನು ನಾವು ಕರೆಕ್ಟಾಗಿ ಈ ಥರ ಈ ವರ್ಕಿಂದ ಒಂದು 1/2 ಇಂಚ್ ಮೇಲಕ್ಕೆ ಇಟ್ಕೊಳ್ಬೇಕು. ವಿಡ್ತು ಸಹ ನೋಡ್ಕೊಳ್ಬೇಕು ಕರೆಕ್ಟಾಗಿ ನಾವು ನೆಕ್ ವಿಡ್ತು ಎಷ್ಟಿಟ್ಟಿದ್ದೀವೋ ಅಲ್ಲಿಂದ ಒಂದು 1/4 ಇಂಚ್ ಈ ಕಡೆಗೆ ವರ್ಕ್ ಬರೋ ಥರ ಇಟ್ಕೊಳ್ಬೇಕು. ನೋಡಿ, ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಳ್ಬೇಕು. ಈ ಥರ ಗುಂಡ್ ಪಿನ್ಸ್ ಹಾಕ್ಕೊಂಡು ಈಗ ಮೈನ್ ಫ್ಯಾಬ್ರಿಕ್ ಕಡೆ ತಿರುಗಿಸ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳೋಣ ಒಂಚೂರು. ಈಗ ಇಲ್ಲಿ ನಾವು ವರ್ಕ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಈ ವರ್ಕ್ ಬಂದಿರೋ ಕಡೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಂಪಲ್ಸರಿ ನಾವು ಸಿಂಗಲ್ ಫುಟ್ ಹಾಕ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕು. ವರ್ಕ್ ಎಡ್ಜ್ಗೆ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಪಕ್ಕದಲ್ಲೇ 1/4 ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೇಕು. ಈಗ ಗುಂಡ್ ಪಿನ್ಸ್ ಅನ್ನು ತೆಗೆದುಬಿಟ್ಟು ಈ ರೌಂಡ್ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಬೇಕು. ಈಗ ಲೈನಿಂಗ್ ಅನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜ್ಗೆ ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೇಮ್ ನಾವು ಆಗಲೇ ಬ್ಯಾಕ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವೋ ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಕಾಣಿಸ್ದಂಗೆ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಪಾರ್ಟ್ ಕಡೆ ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೂ ಸಹ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲೂ ಸಹ ಶೋಲ್ಡರ್ ಹತ್ರ ನೀವು ನೆಕ್ ಪಾರ್ಟ್ ಕಡೆಗೆ ಒಂದು 1/4 ಇಂಚಷ್ಟು ಕಟ್ ಮಾಡ್ಕೊಳ್ಬೇಕು. ಈ ನೆಕ್ ಹತ್ರ ಸ್ಟಿಚ್ ಮಾಡ್ಕೊಂಡಾಗ ಎಕ್ಸ್ಪೆಂಡ್ ಆಗಿದೆ ಅಂದರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ವರ್ಕ್ ಬಂದಿರೋದನ್ನು ಸ್ಟಿಚ್ ಮಾಡ್ಕೊಂಡಾಯ್ತಲ್ವಾ, ಈಗ ಇನ್ನೊಂದು ಸೈಡ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಇದನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಳ್ಬೇಕು. ಮೈನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಇರಬೇಕು, ರಾಂಗ್ ಸೈಡು ಕೆಳಗಡೆ ಇರಬೇಕು. ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈಗ ನಾವು ಇಲ್ಲೇನು ನಾವು ವರ್ಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಇದನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು. ಈ ಶೋಲ್ಡರ್ ಹತ್ರ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ನಾವು ಎಷ್ಟು ವಿಡ್ತ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀವೋ
ಅಷ್ಟೇ ವಿಡ್ತ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಪಾರ್ಟನ್ನು ತೆಗೆದುಬಿಟ್ಟು ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು. ನೀವೇನಾದರೂ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡ್ತೀರಿ ಅನ್ನೋಂಗಿದ್ರೆ ಮೊದಲಿಗೆ ಲೈನಿಂಗಿಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಟು ಆಮೇಲೆ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಏನು ಕೊಡ್ತಾ ಇಲ್ಲ, ನಾರ್ಮಲ್ ಪೈಪಿಂಗ್ಗೆ ಕೊಡ್ತೀನಿ. ಅದನ್ನು ಸಹ ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ಥರ ಸ್ಟಿಚ್ ಮಾಡಿಕೊಂಡು 1/4 ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು. ರೌಂಡ್ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಳಿ. ಈಗ ಲೈನಿಂಗ್ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಇದನ್ನು ಈ ಥರ ರಿವರ್ಸ್ ಮಾಡ್ಕೊಳ್ದೆ ಡೈರೆಕ್ಟಾಗಿ ನೀವು ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೋದು. ಫಿನಿಶಿಂಗ್ ನೀಟಾಗಿರಲಿ ಅಂತ ನಾನು ಈ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಲೈನಿಂಗನ್ನು ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈಗ ಇದ್ರ ಮೇಲೆ ಎಡ್ಜಿಗೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇಲ್ಲೂ ಸಹ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1/4 ಇಂಚು ಕಟ್ ಮಾಡ್ಕೊಳ್ಬೇಕು. ನೆಕ್ ಪಾರ್ಟ್ ಹತ್ರನೂ ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ಪೈಪಿಂಗನ್ನು ಕೊಡ್ತೀನಿ. ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸನ್ನು ತಗೊಳ್ತೀನಿ. ಈ ವರ್ಕಲ್ಲಿ ಎಡ್ಜ್ಗೆ ಕಾಪರ್ ಶೇಡಲ್ಲಿ ಇವರು ವರ್ಕ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಕಾಪರ್ ಕಲರಲ್ಲೇ ಪೈಪಿಂಗನ್ನು ಕೊಡ್ತೀನಿ. 1 ಇಂಚು ಅಗಲದ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ರೆಡಿ ಮಾಡಿಕೊಂಡು ನೋಡಿ ಈ ಕ್ಲಾತಲ್ಲಿ ಕೂಳೆ ಕೆಳಗಡೆ ಹೋಗಬೇಕು, ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಬ್ಲೌಸನ್ನು ನಾವು ಉಲ್ಟಾ ಸೈಡ್ ಮೇಲೆ ಬರಬೇಕು, ಸೀದಾ ಸೈಡು ಕೆಳಗಡೆ ಇರಬೇಕು. ಈ ಥರ ಇಟ್ಕೊಂಡು ಇದ್ರ ಕೆಳಗಡೆ ಇದನ್ನು ಇಟ್ಕೊಂಡು ನಾವೇನು ಟಾಪ್ ಸ್ಟಿಚ್ ಹಾಕ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಪೈಪಿಂಗ್ ಕ್ಲಾತನ್ನು ಒಂದು 1/4 ಇಂಚಷ್ಟು ಈ ಕಡೆ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಫೋಲ್ಡ್ ಮಾಡಿಕೊಂಡು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ ಫ್ರಂಟಲ್ಲಿ 2 ಪಾರ್ಟು ಸಹ ರೆಡಿ ಆಯಿತು. ಈ ಥರ ರೆಡಿ ಮಾಡಿಕೊಂಡು ಇದಕ್ಕೆ ನಾವು ಡಾಟ್ಸನ್ನು ಹಿಡಿದು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ನಾವು ಡಾಟ್ಸನ್ನು ಹಿಡಿತೀವೋ ಸೇಮ್ ಅದೇ ಥರ ಡಾಟ್ಸ್ ಹಿಡಿದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟು ಸಹ ಅಟ್ಯಾಚ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಕಡೆ ಫೋಲ್ಡಿಂಗ್ ಮಾಡಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಉಕ್ಸ್ಪಟ್ಟಿಗೆ ನಾವು 2 ಇಂಚು ಅಗಲದ ಕ್ಲಾತನ್ನು ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಇರಬೇಕು. ಹಾಗೆಯೇ ಉದ್ದ ಈ ಕಡೆನೂ ಸಹ 1 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತನ್ನು ತಗೊಳ್ಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನಾವು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿನ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಈ ಥರ ಫೋಲ್ಡ್ ಮಾಡಿ ಈ ಉಕ್ಸ್ಪಟ್ಟಿ ಮೇಲೆ ಎಡ್ಜ್ಗೊಂದು ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಉಕ್ಸ್ಪಟ್ಟಿನ ಇನ್ಸೈಡ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಿಂದ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆಗೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಡೆ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತ್ನು ಸಹ ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು.
ಕೂಳೆ ಕಾಣಿಸ್ಬಾರ್ದು, ಕಾಣಿಸ್ದಂಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು. ಕಾಜಾಪಟ್ಟಿಗೆ ಒಂದು 3 ಇಂಚ್ ಅಗಲದ ಕ್ಲಾತನ್ನು ತಗೊಂಡು ಇದನ್ನು ಕೆಳಗಡೆ ಇಟ್ಕೊಂಡು ಈ ಬ್ಲೌಸನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು. ಇಲ್ಲೂ ಸಹ ಈ ಕಡೆ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಈ ಕ್ಲಾತನ್ನು ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿ ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದ್ದೀರೋ ಅದ್ರ ಮೇಲೆ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಡೆ ಎಕ್ಸ್ಟ್ರಾ ಇರೋ ಕ್ಲಾತ್ನೂ ಸಹ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ಕೂಳೆ ಕಾಣಿಸ್ಬಾರ್ದು, ಒಳಗಡೆಗೆ ತಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇದರ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಯಾವುದೇ ಸ್ಟಿಚ್ ಹಾಕ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಕಾಜಾಪಟ್ಟಿನೂ ಸಹ ಸ್ಟಿಚ್ ಮಾಡ್ಕೊಂಡಾಯಿತು. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಎರಡೂ ಸಹ ಈಕ್ವಲ್ ಆಗಿರಬೇಕು. ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿದೆ. ಫ್ರಂಟ್ ಪಾರ್ಟು ಸ್ಟಿಚ್ ಮಾಡ್ಕೊಂಡಾಯಿತು, ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡಾಯಿತು, ಸ್ಲೀವ್ಸ್ನೂ ಸಹ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟನ್ನು ತಗೊಂಡು ಕೆಳಗಡೆ ಇಟ್ಕೊಳ್ಳಿ, ಇದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಇಟ್ಕೊಳ್ಳಿ. ಸೀದಾ ಸೈಡು ಎರಡೂ ಒಂದ್ರ ಮೇಲೆ ಒಂದು ಇಟ್ಕೊಳ್ಬೇಕು. ಹಾಗೆಯೇ ಶೋಲ್ಡರ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸಿಂಗಲ್ ಫುಟ್ ಹಾಕ್ಕೊಳ್ಬೇಕು. ಈ ವರ್ಕ್ ಎಡ್ಜ್ಗೆ ಸ್ಟಿಚ್ ಬೀಳಬೇಕಾದ್ರೆ ನಾವು ಸಿಂಗಲ್ ಫುಟ್ ಹಾಕ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಶೋಲ್ಡರ್ಸನ್ನು ಈಕ್ವಲ್ ಆಗಿ ಇಟ್ಕೊಂಡು ವರ್ಕ್ ಎಡ್ಜ್ಗೆ ಸ್ಟಿಚ್ ಬೀಳೋ ಥರ ನಾವಿಲ್ಲಿ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ವರ್ಕ್ ಎಡ್ಜ್ಗೆ ನಮಗೆ ಈ ಥರ ಸ್ಟಿಚ್ ಬರಬೇಕು. ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಕಡೆನೂ ಅಷ್ಟೇ ಸೇಮ್ ಇದೇ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಕಡೆನೂ ಸಹ ವರ್ಕ್ ಎಡ್ಜ್ಗೆ ಸ್ಟಿಚ್ ಬರಬೇಕು. ಆ ರೀತಿ ನಾವು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಗ್ಯಾಪ್ ಬಿಟ್ಟಿದ್ದೀರಿ ಅಂದರೆ ಬ್ಲೌಸ್ ಲುಕ್ ಅನ್ನೋದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಎಡ್ಜ್ಗೆ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಯಾವುದೇ ಥರ ಇಲ್ಲಿ ಗ್ಯಾಪ್ ಅನ್ನೋದು ಬರಬಾರ್ದು. ಶೋಲ್ಡರ್ ಹತ್ರ ಈ ಥರ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಇದಕ್ಕೆ ಓವರ್ಲಾಕ್ ಏನಾದರೂ ಮಾಡ್ಕೊಳ್ಳೋಂಗಿದ್ರೆ ಓವರ್ಲಾಕ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಶೋಲ್ಡರ್ಸ್ಗೆ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ಸು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಬೇಕು. ಈಕ್ವಲ್ ಆಗಿದ್ದರೆ ಓಕೆ, ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಾವು ಫ್ರಂಟು ಬ್ಯಾಕು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಇದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನನಗೆ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಫ್ರಂಟ್ ಪಾರ್ಟಲ್ಲಿ. ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಈ ಥರ ಒಂದು 1/4 ಇಂಚಷ್ಟು ಏನಾದರೂ ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೊಳ್ಳಿ. 1/2 ಇಂಚಷ್ಟು ಏನಾದರೂ ಎಕ್ಸ್ಟ್ರಾ ಬಂದರೆ 4ನೇ ಡಾಟನ್ನು ಹಿಡಿದು ಸರಿ ಮಾಡ್ಕೊಳ್ಳಿ. ಇನ್ನು ಎರಡೂ ಸೈಡು ಸಹ ಇದೇ ಥರ ನಾವು ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬೇಕು. ಇಲ್ಲೂ ಸಹ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. ಕಟ್ ಮಾಡಿ ತೆಗೆದು ಬಿಡ್ತೀನಿ. ಇಲ್ಲಿಂದ ಇಷ್ಟರಲ್ಲಿ ಕಟ್ ಮಾಡ್ಕೊಳ್ಬೇಕು. ಈ ಕಡೆ ಎಲ್ಲ ಕಟ್ ಮಾಡಬಾರ್ದು. ಇದನ್ನು ನೋಡ್ಕೊಳ್ಳಿ. ಈ ಥರ ಚೆಕ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬಾಡಿ ಪಾರ್ಟನ್ನು ಸೀದಾ ಸೈಡ್ ಮೇಲೆ ಇಟ್ಕೊಳ್ಳಿ. ಶೋಲ್ಡರ್ ಹತ್ರ ಕೂಳೆ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಳ್ಳಿ. ಈಗ ಸ್ಲೀವ್ಸನ್ನು ತಗೊಳ್ಬೇಕು. ಸ್ಲೀವ್ಸಲ್ಲಿ ನಾವು ಫ್ರಂಟ್ ಶೇಪು ಫ್ರಂಟ್ ಪಾರ್ಟ್ ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕು, ಬ್ಯಾಕ್ ಶೇಪು ಬ್ಯಾಕ್ ಪಾರ್ಟ್ ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ಸನ್ನು ತಗೊಂಡು ಸ್ಲೀವ್ಸಲ್ಲಿ ನ್ಯಾಚ್ ಇರುತ್ತಲ್ವ ಮಧ್ಯದಲ್ಲಿ, ಇದನ್ನು ಶೋಲ್ಡರ್ ಜಾಯಿಂಟ್ ಹತ್ರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಮೊದಲಿಗೆ ಒಂದು ಸೈಡ್ಗೆ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ನಾಗಲಿ ಬಾಡಿ ಪಾರ್ಟ್ನಾಗಲಿ ಎಳಿಬಾರ್ದು. ಎಳಿದೇ ನೀಟಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಎಳೆದೇನಾದರೂ ಸ್ಟಿಚ್ ಮಾಡಿದ್ದೀರಿ ಅಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ ಆರ್ಮಲಲ್ಲಿ. ಅದಕ್ಕೋಸ್ಕರ ಎಳಿದೆ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನನಗೆ ಸ್ಲೀವ್ಸಲ್ಲಿ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಬಂದಿದೆ. ಪ್ರಾಬ್ಲಮ್ ಏನೂ ಇಲ್ಲ. ಸ್ಲೀವ್ಸಲ್ಲಿ ಎಕ್ಸ್ಟ್ರಾ ಬಂದಿದೆ ಅಂದರೆ ಕಟ್ ಮಾಡಿ ತೆಗಿಬೋದು.
ಈ ಥರ ನಿಮಗೆ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ ಅಷ್ಟೇ, ಇಲ್ಲಾಂದರೆ ಕರೆಕ್ಟಾಗಿ ಬರುತ್ತೆ. ಈಗ ಇಲ್ಲಿಂದ ನಾವು ರಫ್ ಸ್ಟಿಚ್ ಹಾಕ್ಕೊಂಡು ಈ ಕಡೆಗೆ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಕಡೆ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಬಾಡಿ ಪಾರ್ಟ್ ಮೇಲೆ ಬರುತ್ತೆ, ಸ್ಲೀವ್ಸ್ ಕೆಳಗಡೆ ಇರುತ್ತೆ. ಎರಡೂ ಪಾರ್ಟ್ನು ಈಕ್ವಲ್ ಆಗಿ ಇಟ್ಕೊಂಡು ಯಾವುದೇ ಪಾರ್ಟನ್ನು ಎಳಿದೆ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಎರಡೂ ಕಡೆನೂ ಸಹ ಸ್ಲೀವ್ಸು ಒಂದು 1/2 ಇಂಚು ಎಕ್ಸ್ಟ್ರಾ ಬಂದಿದೆ. ಎಕ್ಸ್ಟ್ರಾ ಬಂದಿರೋದನ್ನು ನಾವು ಕಟ್ ಮಾಡಿ ತೆಗೆದುಬಿಡೋಣ. ಈ ಥರ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಹಾಕ್ಕೊಳ್ಳೋದಕ್ಕೂ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಸ್ಟಿಚ್ಚು ಅಂತ. ಚೆಕ್ ಮಾಡ್ಕೊಂಡಾದಮೇಲೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಬೋದು ಅಲ್ವಾ, ಅದಕ್ಕೋಸ್ಕರ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡಬಲ್ ಸ್ಟಿಚ್ಚು ಸಹ ಹಾಕ್ಕೊಂಡಾಯಿತು. ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟಲ್ಲಾಗಲಿ ನಮಗೆ ಯಾವುದೇ ಥರ ರಿಂಕಲ್ ಅನ್ನೋದು ಇರಬಾರ್ದು, ನೀಟಾಗಿ ಈ ರೀತಿ ಫಿನಿಶಿಂಗ್ ಬರಬೇಕು. ಸೇಮ್ ಇದೇ ಥರ ಇನ್ನೊಂದು ಕಡೆನೂ ಸಹ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ ನಾನು ಒಂದು ಕಡೆ ಮಾತ್ರ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆನೂ ಸಹ ನೀವು ಇದೇ ಥರನೇ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಎರಡೂ ಕಡೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಹಾಗೆಯೇ ಬ್ಯಾಕ್ ಸೈಡ್ ಇದಕ್ಕೆ ಟ್ಯಾಗ್ ಬರುತ್ತೆ, ಫ್ಲವರ್ ಡಿಸೈನು ಬಂದಿದೆ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಎರಡೂ ಕಡೆನೂ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳಿ. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಬ್ಯಾಕ್ ಪಾರ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಮೊದಲಿಗೆ ನಾವು ಸೊಂಟದ ಅಳತೆಯನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸನ್ನು ತಗೊಂಡು ಅಳತೆ ಬ್ಲೌಸ್ನು ಸಹ ಬ್ಯಾಕ್ ಪಾರ್ಟನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಬಿಡ್ತು ಎಷ್ಟು ಬೇಕು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಎರಡೂ ಸೈಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟಲ್ಲಿ ಮೊದಲಿಗೆ ಸೊಂಟದ ಅಳತೆನೂ ಮಾರ್ಕ್ ಮಾಡ್ಕೊಳ್ಬೇಕು. ಕಾಜಾಪಟ್ಟಿ ಕಡೆ ಆದರೆ ಕಾಜಾಪಟ್ಟಿ ಕಡೆನ ತಗೊಂಡು ಎಷ್ಟು ಬಿಡ್ತಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೂಸ್ನು ಸಹ ಮಾರ್ಕ್ ಮಾಡ್ಕೊಳ್ಬೇಕು. ಕಾಜಾಪಟ್ಟಿ ಕಡೆ ಆದರೆ ಕಾಜಾಪಟ್ಟಿ ಕಡೆನೇ ನೀವು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿ ಕಡೆ ಆದರೆ ಉಕ್ಸ್ಪಟ್ಟಿ ಕಡೆನೇ ತಗೊಂಡು ಸೊಂಟದ ಅಳತೆ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಸೊಂಟದ ಅಳತೆಯಿಂದ ಚೆಸ್ಟ್ ಲೂಸ್ಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸೊಂಟದ ಅಳತೆ ಎರಡೂ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ಫ್ರಂಟು ಬ್ಯಾಕು ಈಕ್ವಲ್ ಆಗಿ ಇಟ್ಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ನಾವು ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಆರ್ಮೋಲ್ ಹತ್ರ ಕರೆಕ್ಟಾಗಿ ಸರಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸರಿ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ. ಫ್ರಂಟು ಬ್ಯಾಕು ಅಪ್ ಆ್ಯಂಡ್ ಡೌನ್ ಬರದೆ ಈ ರೀತಿ ಇಟ್ಕೊಳ್ಬೇಕು. ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು. ಆರ್ಮೋಲ್ವರೆಗೂ ಸ್ಟಿಚ್ ಮಾಡಿಕೊಂಡು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೂಸು ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ರೀತಿ ಒಂದು ಸ್ವಲ್ಪ ಒಳಗಡೆಗೆ ಬರಬೇಕು. ಆರ್ಮೋಲ್ ಹತ್ರ ಅಂದರೆ ಇಲ್ಲಿ ಒಂದು 1/4 ಇಂಚಷ್ಟು ಒಳಗಡೆಗೆ ಬಂದು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಸೈಡ್ ಜಾಯಿಂಟ್ ಮಾಡಿಕೊಂಡು ಇದ್ರ ಪಕ್ಕದಲ್ಲೇ ಒಂದು 2ರಿಂದ 3 ಸ್ಟಿಚ್ ಹಾಕ್ಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡ್ಕೊಳ್ಳಿ. ಎರಡೂ ಸೈಡು ಸೇಮ್ ಇದೇ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ ಲೂಸನ್ನು ನಾವು ಈ ಸ್ಲೀವಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಆರ್ಮೋಲ್ ಹತ್ರ ಫ್ರಂಟು ಬ್ಯಾಕು ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಆರ್ಮೋಲ್ ಹತ್ರ ಬಂದಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋ ಕೂಳೆ ಇರುತ್ತಲ್ವ, ಇದನ್ನು ನಾವು
ಸ್ಲೀವ್ಸ್ ಕಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಸೈಡು ನೋಡಿ ಸ್ಲೀವ್ಸ್ ಕಡೆ ಬಂದಿದೆಯಲ್ಲ, ಅದೇ ಥರ ಈ ಸೈಡು ಸಹ ಸ್ಲೀವ್ಸ್ ಕಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆನ ಫ್ರಂಟು ಬ್ಯಾಕು ಈಕ್ವಲ್ ಆಗಿ ಇಟ್ಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ನಾವು ಎರಡೂ ಕಡೆನೂ ಸಹ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಎರಡೂ ಕಡೆನೂ ಸಹ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ಕಂಕ್ಳಿನ ಭಾಗದಲ್ಲಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಜಾಯಿಂಟ್ಸ್ ಕೂತ್ಕೊಂಡಿದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನನಗೆ ಕರೆಕ್ಟಾಗಿ ಕೂತ್ಕೊಂಡಿದೆ. ಒಂದು ಪಾಯಿಂಟ್ ಅಷ್ಟು ಆ ಕಡೆ ಹೋಗಿದೆ, ಪ್ರಾಬ್ಲಮ್ ಏನೂ ಇಲ್ಲ. ಈ ಕಡೆನೂ ಸಹ 2 ರಿಂದ 3 ಸ್ಟಿಚ್ ಎಕ್ಸ್ಟ್ರಾ ಹಾಕ್ಕೊಂಡು ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟ್ ಮಾಡ್ಕೊಳ್ಳಿ. ಈ ಸ್ಟಿಚಸನ್ನು ನಾನು ಆಮೇಲೆ ಹಾಕ್ಕೊಳ್ತೀನಿ. ಬ್ಲೌಸ್ ಎಲ್ಲ ಫಿನಿಶಿಂಗ್ ಆಗಿದೆ. ಇದಕ್ಕೆ ನಾನು ಡೋರಿನ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಥರ ಕಾಣಿಸುತ್ತೆ. ನೋಡಿ ಫ್ರಂಟ್ ಈ ಥರ ಇದೆ. ನೋಡಿ ಬ್ಯಾಕ್ ಪಾರ್ಟು ಈ ಥರ ಕಾಣಿಸ್ತಿದೆ. ಇದಕ್ಕೆ ನಾವು ಡೋರಿ ಒಂದು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದಂಗೆ. ಡೋರಿನ ರೆಡಿ ಮಾಡ್ಕೊಳ್ಳೋದು ತುಂಬ ವಿಡಿಯೋಸಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಇದಕ್ಕೆ ಬೆಲ್ಸನ್ನು ನಾವು ರೆಡಿ ಇಲ್ಲಿ ವರ್ಕ್ ಕೊಟ್ಟಿದ್ದಾರೆ, ಇದನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ನೋಡಿ ಈ ಥರ ಫ್ಲವರ್ಸ್ ಥರ ಕೊಟ್ಟಿದ್ದಾರೆ, ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಈ ಡಿಸೈನ್ ಪಕ್ಕದಲ್ಲೇ ನಮಗೆ ಕ್ಲಾತ್ ಇರಬೇಕು, ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇರೋ ಥರನೇ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇವೆರಡು ಫ್ಲವರನ್ನು ನಾವು ಒಂದ್ರ ಮೇಲೆ ಒಂದು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಳ್ಳೋದಕ್ಕೂ ಮುಂಚೆ ಯಾವುದಾದ್ರೂ ಒಂದು ಸೈಡು ನಾವು ಮೊದಲಿಗೆ ಡೋರಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಡಿಸೈನ್ಗಿಂತ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿಗೆ ನಾವು ಈ ಡೋರಿಯನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋವಾಗ ನೀವು ಸೀದಾ ಸೈಡ್ ಇಟ್ಕೊಳ್ಬೇಕು. ಸೀದಾ ಸೈಡ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನೊಂದನ್ನು ತಗೊಂಡು ಸೀದಾ ಸೈಡು ಇದ್ರ ಮೇಲೆ ಹೋಗೋ ಥರ ಒಂದ್ರ ಮೇಲೆ ಒಂದು ಕೂತ್ಕೊಳ್ಬೇಕು, ಒಂದ್ರ ಮೇಲೆ ಒಂದು ಕೂತ್ಕೊಳ್ಳೋ ಥರ ಇಟ್ಕೊಳ್ಬೇಕು. ಈ ಥರ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳೋ ಥರ ಇಟ್ಕೊಂಡು ಇಲ್ಲಿಂದ ನಾವು ಸುತ್ತಲೂ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೂ ಸಹ ಈ ಡೋರಿ ಇರೋ ಹತ್ರ ಒಂಚೂರು ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ನಾವು ಒಂಚೂರು ಗ್ಯಾಪ್ ಬಿಡಬೇಕು, 1 ಇಂಚಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಗೆ ನಾವು ಈ ಸ್ಟಿಚ್ಚನ್ನು ಎಂಡ್ ಮಾಡ್ಕೊಳ್ಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ ಇದ್ರ ಮೇಲೆ ನಾವು. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕ್ಲಾತ್ ಒಂದು 1/2 ಇಂಚ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈಗ ನಾವು ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಬೇಕು. ಡೋರಿನ ಹಿಡ್ಕೊಂಡು ಈ ರೀತಿ ಎಳ್ಕೊಂಡಿದ್ದೀವಿ ಅಂದರೆ ನಮಗೆ ಇದು ರಿವರ್ಸ್ ಆಗುತ್ತೆ. ಈ ಥರ ರಿವರ್ಸ್ ತಗೊಳ್ಬೇಕು. ಈ ರೀತಿ ರಿವರ್ಸ್ ಮಾಡ್ಕೊಳ್ಬೇಕು. ಈ ಫ್ಲವರ್ ಅನ್ನೋದು ನಮಗೆ ನೀಟಾಗಿ ಕಾಣಿಸ್ಬೇಕು, ಕಾಣಿಸೋ ಥರ ಈ ರೀತಿ ಈ ದಾರನ ಹಿಡ್ಕೊಂಡು ಎಳ್ಕೊಳ್ಬೇಕು. ಮಾಡಿಕೊಂಡು ಇದ್ರೊಳಗಡೆ ನಾವು ಒಂದು ಸ್ವಲ್ಪ ಕ್ಲಾತ್ಸನ್ನು ಇಟ್ಕೊಳ್ಳೋಣ. ಡೋರಿ ನಮಗೆ ದಪ್ಪಕ್ಕೆ ಕಾಣಬೇಕಲ್ವ, ನೋಡಿ ಥರ ಒಂದು ಸ್ವಲ್ಪ ನಾವು ಕ್ಲಾತ್ಸನ್ನು ಇಟ್ಕೊಳ್ಬೇಕು. ವೇಸ್ಟ್ ಕ್ಲಾತ್ಸ್ ಇರುತ್ತಲ್ವ ಅದನ್ನು ಒಂಚೂರು ಈ ರೀತಿ ಇಟ್ಕೊಳ್ಳಿ. ಒಳಗಡೆಗೆ ಈ ರೀತಿ ತಳ್ಳಿಕೊಂಡು ಇಟ್ಕೊಳ್ಳಿ. ಈ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಸಹ ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ನೀಡಲ್ಲಿಂದ ಸ್ಟಿಚ್ ಮಾಡ್ಕೊಳ್ಬೇಕು. ನೀಡಲ್ಗೆ ಒಂದು 4 ಎಳೆ ದಾರನ ಹಾಕ್ಕೊಳ್ಳಿ. ನಾವು ಉಕ್ಸು ಕಾಜಾ ಹಾಕೋದಕ್ಕೆ ಹಾಕ್ಕೊಳ್ತೀವಲ್ಲ ಆ ಥರ ಹಾಕ್ಕೊಂಡು ಇಲ್ಲಿ ನಾವು ಓಪನ್ ಇರೋದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಒಳಗಡೆಯಿಂದ ನೀಡಲನ್ನು ಈಚೆಗೆ ತಗೊಳ್ಬೇಕು. ಈಚೆಗೆ ತಗೊಂಡು ಇಲ್ಲಿಂದ ನಾವು
ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಕಡೆಯಿಂದ ನೋಡಿ ಈ ಥರ ಚುಚ್ಕೊಳ್ಳಿ, ಹಾಗೆಯೇ ಈ ಕಡೆಗೆ ಈ ಥರ ಚುಚ್ಕೊಳ್ಳಿ, ಈ ಕಡೆ ಹಿಂಗೆ ಚುಚ್ಕೊಳ್ಳಿ, ಈ ಕಡೆ ಈ ಥರ ಚುಚ್ಚಿ ತೆಗಿಬೇಕು. ಓಪನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಎಂಡಲ್ಲಿ ಲಾಕ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು. ಈ ಥರ ಒಂದೆರಡು ಸಲ ಲಾಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ನೀಡಲನ್ನು ಸ್ವಲ್ಪ ದೂರ ಒಳಗಡೆಗೆ ಚುಚ್ಚಿ ವಾಪಸ್ ತಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮಗೆ ಬೆಲ್ಸ್ ಅನ್ನೋದು ಎಷ್ಟು ನೀಟಾಗಿ ರೆಡಿ ಆಯಿತು. ಒಳಗಡೆ ಇರೋ ಕ್ಲಾತನ್ನು ಎಲ್ಲ ಕಡೆನೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂತು. ಈ ರೀತಿ ನಾವು ಈ ಬೆಲ್ಸನ್ನು ರೆಡಿ ಮಾಡಿಕೊಳ್ಬೇಕು. ಸೇಮ್ ಇದೇ ಥರ ನೀವು ಇದನ್ನು ಸಹ ರೆಡಿ ಮಾಡಿಕೊಳ್ಬೇಕು. ನೋಡಿ ಇಲ್ಲಿ ನಾನು ಎರಡೂ ಬೆಲ್ಸನ್ನು ರೆಡಿ ಮಾಡಿಕೊಂಡಾಗಿದೆ. ಈ ಥರ ಎರಡೂ ಬೆಲ್ಲನ್ನು ರೆಡಿ ಮಾಡಿಕೊಂಡು ಈಗ ನಾವು ಬ್ಲೌಸ್ಗೆ ಈ ಡೋರಿನ ಅಟ್ಯಾಚ್ ಮಾಡಿಕೊಳ್ಬೇಕು. ಡೋರಿನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಶೋಲ್ಡರಿಂದ 2.25 ಇಲ್ಲ 1.5 ಇಂಚು ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು. ಎರಡೂ ಸೈಡು ಸಹ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಡೋರಿನ ಅಟ್ಯಾಚ್ ಮಾಡಿಕೊಳ್ಬೇಕು. ನಾವೆಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಒಂದು 1/2 ಇಂಚಷ್ಟು ಒಳಗಡೆಗೆ ಇಟ್ಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಇಟ್ಕೊಂಡು ರಫ್ ಸ್ಟಿಚ್ ಹಾಕ್ಕೊಂಡು ಇದನ್ನು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಸ್ವಲ್ಪ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಒಂದು ಸ್ವಲ್ಪ ನಾವು ರಫ್ ಹೊಡೆದು ನೀಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು. ಬೇಕಿದ್ರೆ ನೀವು ಈ ಕಡೆಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ, ಇನ್ನೂ ಸ್ಟಿಪ್ ಆಗಿರುತ್ತೆ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡು ಸಹ ಸೇಮ್ ಇದೇ ಥರ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಡೋರಿನ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಥ್ರೆಡ್ಸ್ ಏನಾದರೂ ಇದ್ದರೆ ಈ ಥರ ಟ್ರಿಮ್ ಮಾಡಿಕೊಡಿ. ನೋಡಿ ಇಲ್ಲಿ ನಾನು ಫೈನಲ್ ಆಗಿ ಬ್ಲೌಸ್ ಫಿನಿಶಿಂಗನ್ನು ಮಾಡಿಕೊಂಡಾಯಿತು. ಡೋರಿನೂ ಸಹ ಸ್ಟಿಚ್ ಮಾಡಿಕೊಂಡಾಯಿತು. ನೋಡಿ ಫೈನಲ್ ಆಗಿ ಬ್ಲೌಸ್ ಫಿನಿಶಿಂಗು ಈ ಥರ ಬಂದಿದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಬ್ಲೌಸನ್ನು ನಾವು ತುಂಬಾ ಈಸಿ ಮೆಥಡಲ್ಲಿ ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.